ಮದುವೆಗಾಗಿ ಕೂಡಿಟ್ಟ ಹಣವನ್ನ ಈ ಹುಡುಗ ಏನ್ ಮಾಡ್ದ ಗೊತ್ತಾ? ಕಾಮನ್ ಆಗಿ ಹುಡುಗ ಹುಡುಗಿರು ಗೋಲ್ಡ್, ಬೈಕ್, ಕಾರು, ಸೈಟ್ ಅಂತೆಲ್ಲ ಯೋಚನೆ ಮಾಡ್ತಾರೆ. ಆದ್ರೆ ಈ ಚಂದ್ರಶೇಖರನ್ ಎಲ್ಲಾರ್ಗಿಂತ ಡಿಫ್ರೆಂಟ್. ವಾಸ ಮಾಡ್ತಾ ಇರೋದು ತಮಿಳುನಾಡಿನ ಹಳ್ಳಿ ಒಂದರಲ್ಲಿ, ಕೆಲಸ ಮಾಡ್ತಾ ಇರೋದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ. ಅವ್ರ ಊರೊಳಗೆ ಹೋಗ್ಬೇಕು ಅಂದ್ರೆ ರೋಡು ನೆಟ್ಟಗಿರ್ಲಿಲ್ಲ. ದಿನ ಊರವರೆಲ್ಲ ಸಿಕ್ಕಾಪಟ್ಟೆ ಕಷ್ಟ ಪಡ್ತಾ ಇದ್ರು. ಇದನ್ನ ನೋಡಿ ಬೇಸತ್ತ ಚಂದ್ರಶೇಖರ್ 11 ಲಕ್ಷ ಮದ್ವೆ ಮಾಡ್ಕೋಬೇಕು ಅಂತ ಕೂಡಿಟ್ಟ ಹಣವನ್ನ ರಸ್ತೆ ಮಾಡ್ಸೋಣ ಅಂತ ಹೇಳಿ ಅಲ್ಲಿಗಾಗ್ತಾನೆ. ಇದರಿಂದಾಗಿ 25 ವರ್ಷದಿಂದ ಕಾಂಕ್ರೀಟ್ ಕಾಣದ ರಸ್ತೆ ಇದೀಗ ಹೊಸ ಕಾಂಕ್ರೀಟ್ ನಿಂದಾಗಿ ಸುಂದರವಾಗಿ ಕಾಣೋಂಗಾಯ್ತು. ಗ್ರಾಮದ ಜನರು ಕೂಡ ನೆಮ್ಮದಿಯಾಗಿ ಓಡಾಡ್ಕೊಂಡಿದ್ದಾರೆ. ಇದನ್ನ ರೆಡಿ ಮಾಡ್ಲಿಕ್ಕೆ ಈತ 10,75,000 ರೂಪಾಯಿಗಳನ್ನ ಖರ್ಚು ಮಾಡುದ. ದುರಂತ ಅಂದ್ರೆ ಇಲ್ಲಿ ರಸ್ತೆ ಸರಿ ಮಾಡಿಸ್ಲಿಕ್ಕೆ ಆತ ಮುಂದಾದಾಗ ನೀನು ಇದರಲ್ಲಿ ತಲೆ ಹಾಕಬೇಡ ಅಂತ ಅಕ್ಕಪಕ್ಕ ಇದ್ದಂತಹ ಸ್ಥಳೀಯ ರಾಜಕಾರಣಿಗಳು ಬೆದರಿಕೆ ಹಾಕಿದ್ರಂತೆ. ಆದ್ರೂ ಕೂಡ ಚಂದ್ರಶೇಖರನ್ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಿಲ್ಲ. ಅಲ್ಲಿ ಸ್ಥಳೀಯರು ಇವರ ಬೆಂಬಲಕ್ಕೆ ನಿಂತರು. ಹೀಗಾಗಿ ರಸ್ತೆ ಸರಿಪಡಿಸ್ಲಿಕ್ಕೆ ಸಹಾಯ ಆಯ್ತು. ಈಗಿನ ಕಾಲದಲ್ಲಿ ಬೇರೆಯವ್ರ ದುಡ್ಡನ್ನ ಕಿತ್ಕೊಂಡು ತಿಂತಾರೆ, ಅಂತದ್ರಲ್ಲಿ ಸ್ವಂತ ದುಡ್ದಿದ್ದ ಹಣ, ತನ್ನ ಮದುವೆಗೆ ಅಂತ ಇಟ್ಟಿದ್ದ ಹಣದಿಂದ ಕಾಂಕ್ರೀಟ್ ರಸ್ತೆ ಮಾಡಿ ಇತರರಿಗೂ ಮಾದರಿಯಾದ ಈ ಚಂದ್ರಶೇಖರನ್ ಸ್ಟೋರಿ ಖುಷಿ ಆಗಿದ್ರೆ ಒಂದು ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಕುರಿತು ನಿಮ್ಗೆ ಅನ್ಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.